திருச்சிற்றம்பலம். ஓம் சிவா திருச்சிற்றம்பலம். திருச்சிற்றம்பலம். அருள் பரஞ்சோதி தனிப்பெரும் கருணையே. திருச்சிற்றம்பலம். குருவே சரணம். ராமலிங்க ஜோதி குருபாதமே ಶರಣಂ ಶರಣಂ. ಗುರುವೇ ಶರಣಂ. ತಿರುಚಿಟ್ರಂಬಲಂ. ಈ ಪ್ರಪಂಚದಲ್ಲಿ ಈ ಬೆಳಕಿನ ರಹಸ್ಯವನ್ನು ತಿಳಿದರೆ, ಬೆಳಕು ಏನು ಅಂತೇಳಿ ಅರ್ಥ ಮಾಡಿಕೊಂಡ್ರೆ, ಅವನಿಂದ ಎಲ್ಲವನ್ನೂ ಸೃಷ್ಟಿ ಮಾಡ್ಬೋದು, ಎಲ್ಲವನ್ನೂ ತಿಳಿಬೋದು. ಅರ್ಥ ಆಯ್ತಾ? ಈ ಪ್ರಪಂಚದಲ್ಲಿ ಬೆಳಕನ್ನು ಅರ್ಥ ಮಾಡಿಕೊಂಡ್ರೆ, ಬೆಳಕನ್ನು ಅರ್ಥ ಮಾಡಿಕೊಳ್ಳುವುದಂದರೆ ಹೇಗೆ ಅಂತ ಕೇಳೋದು. ತಾನು ಬೆಳಕಾಗುವುದಾ, ತಾನು ಜ್ಯೋತಿ ಸ್ವರೂಪ ಆಗುವುದಾ? ಈ ಜ್ಯೋತಿ ಸ್ವರೂಪ ಅಂದರೆ ಏನು ಅಂತ ಹೇಳೋದು ಇಲ್ಲಿ ವಿಷಯ. ಈ ಬೆಳಕಿನಿಂದಲೇ ಎಲ್ಲವೂ ಕಾಣುದು, ಎಲ್ಲ ವಿಚಾರವು, ಈ ಪ್ರಪಂಚದ ಎಲ್ಲ ವಿಚಾರವು ಕಾಣೋದು ಬೆಳಕಿನಿಂದ. ಆ ಬೆಳಕಂದರೆ ಏನು ಅಂತೇಳಿ ಒಬ್ಬ ತಿಳಿತಾರೆ. ಆ ಬೆಳಕು ಅಂದರೆ ಏನು ಅಂತ ಒಬ್ಬ ತಿಳಿಯುವಾಗ ಈ ಬೆಳಕು ಎಲ್ಲಿಂದ ಬಂತು ಅಂತ ತಿಳಿತಾರೆ. ಈ ಬೆಳಕು ಎಲ್ಲಿಂದ ಬಂತು ಅಂತ ಒಬ್ಬ ತಿಳಿತಾನಲ್ವ, ಅವನು ಜ್ಯೋತಿ ಸ್ವರೂಪನಾಗ್ತಾನೆ. ಈ ಜ್ಯೋತಿ ಎಲ್ಲಿಂದ ಬಂತು ಅಂತ ಹೇಳು. ಆಗ ಜ್ಯೋತಿ ಎಲ್ಲಿಂದ ಬಂತು, ಜ್ಯೋತಿ ಹೇಗೆ ಸೃಷ್ಟಿಯಾಯಿತು? ಹಾಗಾದರೆ ಪ್ರಕೃತಿ ಮತ್ತು ಪುರುಷ ಬೇರೆ ಬೇರೆಯಾ? ಪ್ರಕೃತಿ ಮೊದಲು ಪುರುಷ ಮೊದಲ, ಪುರುಷ ಮೊದಲು ಪ್ರಕೃತಿ ಮೊದಲ ಅಂತೇಳಿದರೆ, ಪುರುಷ ಮತ್ತು ಪ್ರಕೃತಿ ಎರಡು ಒಂದೇ. ಇದು ಒಂದೇ ಎನರ್ಜಿ. ಅರ್ಥ ಆಯ್ತಾ? ಇದು ಒಂದು ಎನರ್ಜಿಯ ಒಳಗಿರುವ ಎರಡು ಶಕ್ತಿಗಳು. ಈ ಎರಡು ಶಕ್ತಿ ಬೇರೆ ಬೇರೆ ಆಗಲಿಕ್ಕೆ ಸಾಧ್ಯವಿಲ್ಲ. ಈ ಎರಡು ಶಕ್ತಿಗಳು ಬೇರೆ ಬೇರೆ ಆಗಲಿಕ್ಕೆ ಸಾಧ್ಯವಿಲ್ಲ. ಇದು ಒಂದೇ ಶಕ್ತಿಯ ಒಳಗಿರುವ ಎರಡು ಶಕ್ತಿಗಳು. ಅದು ಮೂರು ಸೇರುವಾಗ ಅದು ಬಿಂದು ಆಗ್ತದೆ. ಆ ಬಿಂದಿನ ಒಳಗೆ ಸಕಲ ವಿಚಾರವನ್ನು, ಈ ಬ್ರಹ್ಮಾಂಡದ ಈ ಎಂತ ಹೇಳೋದು, ಸೃಷ್ಟಿಯ ಮೂಲ ವಿಚಾರ ಇರೋದು ಆ ಬಿಂದುವಿನಲ್ಲಿ ಟೋಟಲಾಗಿ. ಆ ಬಿಂದಿನ ಒಳಗಿರುವುದು ಏನು ಅಂತ ಹೇಳಿದರೆ ಪ್ರಕೃತಿ ಮತ್ತು ಪುರುಷ. ಅದು ಹೊರಗೆ ಬಂದಾಗ ಅನೇಕ ರೀತಿಯಲ್ಲಿ ಜನ್ಮವನ್ನು ತಾಳಿತು. ಬಿಂದುವಿನಿಂದ ಹೊರಗೆ ಬಂದಾಗ ಹೇಳುದರ್ಥ ಆಯ್ತಾ? ಈ ಪ್ರಕೃತಿ ಮತ್ತು ಪುರುಷ ಒಂದಾಗುವುದು ಅಂತ ಹೇಳಿದರೆ ಅದೊಂದು ಜ್ಯೋತಿಯನ್ನು ಸೃಷ್ಟಿ ಮಾಡೋದು ಅಂತ ಅರ್ಥ. ಒಂದು ಜ್ಯೋತಿ, ಒಂದು ಜೀವ ಸೃಷ್ಟಿ ಆಯಿತು. ಪ್ರಕೃತಿ ಪುರುಷ ಒಂದು ಆದರೆ, ಅದನ್ನೇ ಈಗ ನೋಡುವಾಗ, ಪ್ರೆಸೆಂಟಲ್ಲಿ ನೋಡುವಾಗ ಒಂದು ಗಂಡು ಹೆಣ್ಣು ಅಷ್ಟೇ. ಸೂಕ್ಷ್ಮವಾಗಿ ನೋಡಲಿಕ್ಕೆ ಹೋದರೆ ಈ ಗಂಡು ಹೆಣ್ಣು ಅಂತ ಕಾಣೋದು ಈ ಬೆಳಕಿನಲ್ಲಿ ಅಂತ ಹೇಳುತ್ತೆ. ಇದು ಗಂಡು, ಇದು ಹೆಣ್ಣು ಅಂತೇಳಿ. ಈ ಬೆಳಕು ಈ ರೂಪವನ್ನು ತೋರಿಸಿಕೊಡೋದು, ಬೆಳಕು ಈ ಮಾಯೆಯನ್ನು ತೋರಿಸಿಕೊಡೋದು, ಈ ಬೆಳಕು ಸಾವಿರದ ವಿಚಾರವನ್ನು ತೋರಿಸಿಕೊಡೋದು. ಯಾಕೆ ಗೊತ್ತಾ? ಸತ್ಯ ತಿಳಿದುಕೋ ಅಂತೇಳಿ. ಹಾಗೆ ಸೂಕ್ಷ್ಮ ಹೋಗ್ತಾ 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 ಹೋಗುವಾಗ ಕೊನೆಗೆ ಬಂದು ಮುಟ್ಟುವುದು ಎಲ್ಲಿಗೆ ಅಂತ ಹೇಳಿದರೆ, ನಮ್ಮ ಋಷಿಮುನಿಗಳು, ಯೋಗಿಗಳು, ಅನೇಕ ಜ್ಞಾನಿಗಳು ಹೇಳಿದ ವಿಚಾರ ತಾಯಿ ಜಗನ್ಮಾತೆ ಅಂತೇಳಿ. ತಾಯಿ ಜಗನ್ಮಾತೆ ಅಂತ ಹೇಳಿದ್ದು ಯಾಕೆ ಅಂತ ಹೇಳಿದರೆ, ಒಂದು ಹೆಣ್ಣಿನ ಒಳಗಿರುವ ಶಕ್ತಿಯನ್ನು ವರ್ಣಿಸಿತು. ಒಂದು ಹೆಣ್ಣಿಗೆ ಎಲ್ಲವನ್ನೂ ಸಹಿಸಿಕೊಳ್ಳುವ ಶಕ್ತಿ ಇರ್ತದೆ, ಎಲ್ಲವನ್ನೂ ಜೀರ್ಣ ಮಾಡುವ ಶಕ್ತಿ ಇರ್ತದೆ. ಒಂದು ಗಂಡಿಗೆ ಆ ಶಕ್ತಿ ಇಲ್ಲ. ಒಂದು ಗಂಡಿಗೆ ಆ ಶಕ್ತಿ ಇಲ್ಲ. ಎಲ್ಲವನ್ನು ಭಸ್ಮ ಮಾಡುವ ಶಕ್ತಿ ಹೆಣ್ಣಿಗಿರುವ ಕಾರಣ ಅವಳು ಜಗನ್ಮಾತೆ, ಅವಳು ಆದಿಶಕ್ತಿ, ಅವಳು ಪರಾಶಕ್ತಿ, ಅವಳು ಪವಿತ್ರ, ಅವಳು ಶ್ರೇಷ್ಠ,
ಅವಳಿಂದಲೇ ಎಲ್ಲ ಎಂಬ ವಿಚಾರವನ್ನು ಈ ಪ್ರಪಂಚಕ್ಕೆ ಸಾರಿದರು. ಹೇಗೆ ಸಾರಿದ್ರು ಗೊತ್ತಾ? ಈ ಬೆಳಕಿನ ಮೂಲಕ ಹೋದರು ಅವರು. ಆಗ ಅವರಿಗೆ ಸಿಕ್ಕಿದ ವಿಚಾರ ಯಾವುದು? ಅಮ್ಮ ಅಂತೇಳಿ. ಆ ಬೆಳಕಿನಿಂದಲೇ ಒಂದು ಅಂಡಾಣು ಸೃಷ್ಟಿಯಾಗುವುದು. ಅರ್ಥಾಗ್ತದಾ? ಆ ಬೆಳಕಿನಿಂದಲೇ ಪ್ರತಿಯೊಂದು ವಿಚಾರವೂ ಸೃಷ್ಟಿಯಾಗುವುದು. ಅದು ನಮ್ಮ ಕಣ್ಣಿಗೆ ಕಾಣುವುದು. ಅದಾಯ ರೂಪಕ್ಕೆ ತಕ್ಕವಾಗಿ ಘನರೂಪ, ಅನಿಲ ರೂಪ, ದ್ರವ ರೂಪ ಅಂತೇಳಿ ಈ ಅಣುಗಳು ಒಂದೊಂದು ರೀತಿಯಾಗಿ ಪರಿವರ್ತನೆ ಹೊಂದುತ್ತದೆ. ಆ ಮನುಷ್ಯನ ದೇಹ ಅಂತ ಬರುವ ಅದು ಘನರೂಪವಾಗಿ ನಿಲ್ಲುವ ಕಾರಣ ಅದು ಹೆಣ್ಣು, ಇದು ಗಂಡು ಅಂತೇಳಿ ಬೇರೆ ಬೇರೆ ಕಾಣುದು. ಆ ಬೆಳಕಿನ ಸೂಕ್ಷ್ಮಕ್ಕೆ ಹೋಗಿ ನೋಡುವಾಗ ಈ ರೂಪವೇ ಕಾಣುವುದಿಲ್ಲ. ಕೇವಲ ಆ ಬೆಳಕು ಮಾತ್ರ ಕಾಣ್ತದೆ, ಆ ಜ್ಯೋತಿ ಮಾತ್ರ ಕಾಣ್ತದೆ, ಬೇರೆಂಥದ್ದು ಕಾಣೋದಿಲ್ಲ. ಅಲ್ಲಿ ಹೇಳೋದರ್ಥ ಆಯ್ತಾ? ಆಗ ಆ ಬೆಳಕಿನ ಬಗ್ಗೆ ಈ ಪ್ರಪಂಚಕ್ಕೆ ಅನೇಕ ರೀತಿಯಲ್ಲಿ ಜ್ಞಾನವನ್ನು ಸಾರಿದವರು ರಾಮಲಿಂಗ ಸ್ವಾಮಿಗಳು. ಅರ್ಥ ಆಯ್ತಲ್ಲ? ಒಳ್ಳಲಾರ ರಾಮಲಿಂಗ ಸ್ವಾಮಿಗಳು. ರಾಮಲಿಂಗ ಜ್ಯೋತಿಯದು. ಜ್ಯೋತಿ ಸ್ವರೂಪ ಅಂದರೆ ಏನು? ಈ ಪ್ರಪಂಚದಲ್ಲಿ ಭಗವಂತ ಅಂದರೆ ಏನು? ಈ ಪ್ರಪಂಚದಲ್ಲಿ ಶಕ್ತಿ ಅಂದರೆ ಏನು? ಈ ಮಾನವ ಜನ್ಮ ಅಂದರೆ ಏನು? ಯಾವ ರೀತಿ ಇರಬೇಕು? ಎಷ್ಟು ಕರುಣೆ ಇರಬೇಕು? ಎಷ್ಟು ಸತ್ಯ ಇರಬೇಕು? ಅಂಥ ಒಂದು ಶ್ರೇಷ್ಠವಾದ ಪರಮಶ್ರೇಷ್ಠ ಜ್ಞಾನಿಯವರು. ಯಾರು? ರಾಮಲಿಂಗ ಸ್ವಾಮಿಗಳು. ಅವರು ನಡೆದುಕೊಂಡು ಹೋಗುವಾಗ ಅವರ ನೆರಳು ಬೀಳ್ತಲ್ಲ ಆಯಿತು. ರಾಮಲಿಂಗ ಸ್ವಾಮಿಗಳು ನಡೆದುಕೊಂಡು ಹೋಗುವಾಗ ಅವರ ನೆರಳು ಬೀಳ್ತಲ್ಲ ಆಯಿತು. ಹಾಗಾದರೆ ಅವರು ಯಾರು? ಬೆಳಕದು ಅವರನ್ನು ಕ್ರಾಸ್ ಆಗಿ ಹೋಗ್ತದೆ. ಅಲ್ಲಿ ನಿಂತಿದ್ದಾನೆ ಒಂದು ಏನಾದರೂ ಶೇಡು ಆ ಕಡೆ ಈ ಕಡೆ ಬರೋದು. ಹಾಗಾದ್ರೆ ಅವರು ದೇಹ ರೂಪದಲ್ಲಿ ಇದ್ದರು, ಆದರೆ ಅವರ ದೇಹ ವಾಯು ರೂಪದಲ್ಲಿತ್ತು. ಅವರೇ ಹೇಳಿದರು ಪ್ರಪಂಚಕ್ಕೆ, ತನಿಪೆರುಂ ಕರುಣಿಗೆ ಅರುಳ್ಪರಂ ಜ್ಯೋತಿ, ತನಿಪೆರುಂ ಕರುಣಿಗೆ ಅರುಳ್ಪರಂ ಜ್ಯೋತಿ, ತನಿಪೆರುಂ ಕರುಣಿಗೆ ಅರುಳ್ಪರಂ ಜ್ಯೋತಿ. ಗೊತ್ತಾಯ್ತಾ? ಸೂರ್ಯ ಉದಯದಲ್ಲಿ ಜ್ಯೋತಿಯನ್ನು ನೋಡಿಕೊಂಡು ಹೇಳುವುದು. ಗೊತ್ತಾಯ್ತಾ? ಅರುಳ್ಪರಂ ಜ್ಯೋತಿ. ಆ ಭಗವಂತನ ಆ ಒಂದು ಶಕ್ತಿಯ ಇಚ್ಛೆಯಿಂದ ಈ ಬ್ರಹ್ಮಾಂಡವೇ ಸೃಷ್ಟಿಯಾಯಿತು. ಈ ಬ್ರಹ್ಮಾಂಡವೇ ಸೃಷ್ಟಿಯಾಗಬೇಕಾದ್ರೆ ಭಗವಂತ ತಗೊಂಡ ರೂಪ ಜ್ಯೋತಿ ಸ್ವರೂಪ. ಈ ಜ್ಯೋತಿ ಸ್ವರೂಪ ವಿಶ್ವ ಸ್ವರೂಪವಾಯಿತು, ವಿಶ್ವರೂಪವಾಯಿತು. ಅರ್ಥ ಆಯ್ತಾ? ಅರುಳ್ ಪರಂ ಜ್ಯೋತಿ. ಅರುಳ್ ಭಗವಂತನ ಸ್ಥಿತಿ. ಆ ಸ್ಥಿತಿಯನ್ನು ವರ್ಣಿಸಲಿಕ್ಕೆ ಸಾಧ್ಯ ಅಲ್ಲ. ಹೇಳೋದರ್ಥ ಆಯ್ತಾ? ಅದು ಅದ್ಭುತವಾದ ಒಂದು ಚೈತನ್ಯ ಅರುಳು ಅಂತ ಹೇಳಿದೆ. ದೈವಶಕ್ತಿ ಅಷ್ಟೇ ಹೇಳಲಿಕ್ಕೆ ಸಾಧ್ಯ. ಅದು ಹಾಗೆ ಹೀಗೆ ಅದು ಇದು ಅಂತೇಳಿ ವರ್ಣನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಅರುಳಿಂದ, ಆ ಭಗವಂತನ ಇಚ್ಛೆಯಿಂದ ಈ ಬ್ರಹ್ಮಾಂಡವೇ ಸೃಷ್ಟಿಯಾಯಿತು. ಈ ಬ್ರಹ್ಮಾಂಡವೇ ಸೃಷ್ಟಿಯಾಗಲಿಕ್ಕೆ ಮೂಲ ಸ್ವರೂಪವಾಗಿ ಜ್ಯೋತಿ ಸ್ವರೂಪ ಬೇಕಿತ್ತು. ಈ ಜ್ಯೋತಿ ಸ್ವರೂಪ ಆಗಬೇಕು ಅಂತ ಹೇಳಿದರೆ ಈ ಎರಡು ಶಕ್ತಿಗಳಿಗೆ ಯಾವುದೋ ಒಂದು ರೀತಿಯಲ್ಲಿ ಮಿಲನ ಆಗಬೇಕದು. ಯಾವುದು? ಜಲ ಮತ್ತು ವಾಯು. ಈ ಜಲ ಮತ್ತು ವಾಯು ಸರಿಯಾದ ರೀತಿಯಲ್ಲಿ ಮಿಲನ ಆಯಿತು ಅಂತ ಹೇಳಿದರೆ ಅದು ಜ್ಯೋತಿ ಸ್ವರೂಪವಾಗುವುದು. ಹೇಳೋದರ್ಥ ಆಯ್ತಾ? ಭೂಮಿ, ಭೂಮಿಯಿಂದ ನೀರು, ನೀರಿನಿಂದ ವಾಯು, ವಾಯುವಿಂದ ಅಗ್ನಿ. ಆಗ ಮನುಷ್ಯನ ದೇಹ ತಗೊಂಡ್ರು ಅಷ್ಟೇ ಇರುತ್ತೆ. ನೀರು, ದೇಹ ಅಂದರೆ ಮಣ್ಣು,
ಈ ಮಣ್ಣಿನ ಒಳಗೆ ಒಂದು ನೀರು, ಆ ನೀರಿನ ಒಳಗೆ ಒಂದು ಗಾಳಿ, ಗಾಳಿಯ ಒಳಗೆ ಒಂದು ಅಗ್ನಿ. ಈ ಅಗ್ನಿಯೇ ಜ್ಯೋತಿ, ಈ ಅಗ್ನಿಯೇ ಆತ್ಮ, ಈ ಅಗ್ನಿಯೇ ಪರಮಾತ್ಮ. ಅದು ಮತ್ತೆ ಬೆಳಗುತ್ತಾನೇ ಇರ್ತದೆ, ಪ್ರಕಾಶವಾಗಿ, ನಿತ್ಯ ಚೈತನ್ಯವಾಗಿ, ನಿತ್ಯಾನಂದವಾಗಿ, ಸಚ್ಚಿದಾನಂದವಾಗಿ, ಬ್ರಹ್ಮಾನಂದವಾಗಿ ಅದು ಪ್ರಪಂಚಕ್ಕೆ ಒಳಿತನ್ನೇ ಮಾಡ್ತಾ ಇರ್ತದೆ. ಆಗ ನಮ್ಮ ಒಳಗಿರುವ ಜ್ಯೋತಿಯನ್ನು ಯಾವಾಗ ನಾವು ಕಂಡುಹಿಡಿತೇವೆ ಆವಾಗ ನಾವು ಅರುಳ್ ಪರಂ ಜ್ಯೋತಿ ಆಗ್ತೇವೆ. ನಮ್ಮ ಒಳಗಿರುವ ಆ ಸತ್ಯವನ್ನು ನಾವು ಕಂಡುಕೊಳ್ಳುವಾಗ, ನಮ್ಮ ಆತ್ಮ ದರ್ಶನವನ್ನು ಮಾಡುವಾಗ, ನಾವು ಏನೆಲ್ಲ ಆಗಿದ್ದೇವೆ, ಏನೆಲ್ಲ ಆಗಿ ಇಲ್ಲಿಗೆ ಬಂದಿದ್ದೇವೆ, ಎಷ್ಟು ವರ್ಷಗಳ ಹಿಂದೆ ಇದ್ದೇವೆ, ಈ ಆತ್ಮಕ್ಕೆ ಎಷ್ಟು ಜನರನ್ನು ಇದು ನೋಡಿದೆ, ಹಾಗೆ ಅದು ಮೂಲ 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 ಹೋಗ್ತದೆ. ಅದು ಆ ಮೂಲ 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 ಹೋಗಿ ಆ ಮೂಲವನ್ನು ಯಾರು ಒಬ್ಬ ಕಂಡುಹಿಡಿದನೋ ಅವನು ತಿರುಮೂಲನಾಗುವುದರಲ್ಲಿ ಸಂದೇಹವೇ ಇಲ್ಲ. ತಿರುಮೂಲ ಏನು ತಪಸ್ಸು ಮಾಡಲಿಲ್ಲ. ತಿರುಮೂಲರಂದರೆ ಶ್ರೇಷ್ಠ ಜ್ಞಾನಿ, 18 ಸಿದ್ಧರಲ್ಲಿ ಒಬ್ಬರು ತಿರುಮೂಲರು. ಅವರೇನು ತಪಸ್ಸು, ಧ್ಯಾನವೋ, ಯೋಗವೋ ಏನೂ ಮಾಡಲಿಲ್ಲ. ಒಂದು ಸಂಸಾರದಲ್ಲಿದ್ದುಕೊಂಡು ಹಸುವನ್ನು ಮೇಯಿಸಿಕೊಂಡು ಗೋವಿನ ಸೇವೆ ಮಾಡಿಕೊಂಡಿದ್ದವರು. ಆದರೆ ಮನಸ್ಸು ಪವಿತ್ರವಾಗಿತ್ತು, ಶುದ್ಧವಾಗಿತ್ತು. ಆತ್ಮ ಯಾವತ್ತೂ ಪ್ರಕಾಶವನ್ನು ನೋಡಿಕೊಂಡು ಹೋಗ್ತಾ ಇತ್ತು. ಆ ಸಮಯದಲ್ಲಿ ಒಂದು ಮಹಾನುಭಾವ ಬಂದು ಅವರ ಒಳಗೆ ಕೂತುಕೊಂಡು ಸತ್ಯದ ಅರಿವು ಮಾಡಿಕೊಂಡರು. ಸತ್ಯದ ಅರಿವಾಗುವಾಗ ಆ ಮಹಾನುಭಾವನ ದೇಹದೊಳಗೆ ಪುನಃ ಹೋಗ್ಲಿಕ್ಕೆ ಆಗಲಿಲ್ಲ. ಹೇಳೋದಾಯ್ತಾ, ಜ್ಯೋತಿಯೊಟ್ಟಿಗೆ ಜ್ಯೋತಿ ಸೇರಿಕೊಂಡಿತ್ತು. ಪುನಃ ಅಲ್ಲಿಂದ ಪುನಃ ಹೊರಗೆ ಬರಲಿಕ್ಕೆ ಆಗಲಿಲ್ಲ. ಕಾರಣ ಏನು? ಈ ಕಡೆ ಇನ್ನೊಂದು ಬೇಕಲ್ಲ ದೇಹ. ಆ ದೇಹ ಯಾವುದೋ ಒಂದು ರೀತಿಯಲ್ಲಿ ಕಣ್ಮರೆಯಾಯಿತು. ಆಗ ಇದೇ ದೇಹದಲ್ಲಿ ಕೂತುಕೊಂಡು ಪ್ರಪಂಚಕ್ಕೆ ಅನೇಕ ರೀತಿ ಜ್ಞಾನವನ್ನು ಸಾರಿದರು ತಿರುಮೂಲರು. ಏನು ಇಲ್ಲಿ ಕಂಡುಕೊಳ್ಬೇಕಾದ ವಿಚಾರ? ಅಂತರಾತ್ಮದ ಶುದ್ಧತೆ. ಇನ್ನು ಅಂತರಾತ್ಮ ಯಾವಾಗ ಪವಿತ್ರವಾಗ್ತದೋ, ಇನ್ನು ಅಂತರಾತ್ಮಲ್ಲಿ ಎಷ್ಟರ ಮಟ್ಟಿಗೆ ಸ್ಯಾಲೆಂಡರ್ನೆಸ್ ಉಂಟು, ಎಷ್ಟರ ಮಟ್ಟಿಗೆ ನಿನ್ನ ಒಳಗೆ ಮುಗ್ಧತೆ ಇದೆ, ನಿನ್ನೊಳಗೆ ಎಷ್ಟರ ಮಟ್ಟಿಗೆ ಸತ್ಯ ಇದೆ, ಇದೆಲ್ಲ ಒಂದು ಕೌಂಟಿಂಗ್ ಆಗಿ ಅದು ಪ್ರಕಾಶವಾಗುವಾಗ ಇದು ಏನಪ್ಪ ಇಷ್ಟು ಪ್ರಕಾಶ ಉಂಟು, ಇಲ್ಲಿ ಏನಿದೆ ಶಕ್ತಿ, ಇಲ್ಲಿ ಏನಿದೆ ಚೈತನ್ಯ ಅಂತೇಳಿ ನೋಡಲಿಕ್ಕೆ ಅಂತ ಕೆಲವರು ಬಂದರೆ ಅವರು ಹೊರಗೆ ಹೋಗುವುದಿಲ್ಲ. ಈ ರೀತಿಯಾಗಿ ಜ್ಞಾನವನ್ನು ಪಡೆದವರು ಅದೆಷ್ಟೋ ಮಹಾನುಭಾವರು. ಆಟೋಮೆಟಿಕ್ ಅವರಿಗೆ ಅರಿವಿಲ್ಲದಂತೆ ಅವರು ಪ್ರಪಂಚದ ಎಲ್ಲ ವಿಚಾರವನ್ನು ಹೇಳ್ತಾ ಹೋಗ್ತಾರೆ ಅವರವರ ಸ್ಥಿತಿಯಲ್ಲಿ. ಆದರೆ ಅದು ಕೂಡಿಸಿ ಗುಣಿಸಿ ಭಾಗಿಸಿ ವೇದ ಶಾಸ್ತ್ರ ಗ್ರಂಥ ಅದು ಇದು ಎಲ್ಲ ಸೇರಿಸಿ ನೋಡುವಾಗ ಅದೇ ಉತ್ತರವಾಗಿರ್ತದೆ. ಗೊತ್ತಾಯ್ತಾ? ಹಾಗೆ ಆಗ ಎಲ್ಲದಕ್ಕೂ ಮೂಲ ಕಾರಣ ನಾವು ಆ ಸತ್ಯವನ್ನು ತಿಳಿಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಅಮ್ಮನನ್ನು ಪೂಜಿಸಲಿಕ್ಕೆ ಕಲಿಯಿರಿ. ಎಷ್ಟೇ ಹೇಳುದು, ಜೀವಂತವಾಗಿರುವ ಅಮ್ಮ, ಶಿಲೆಕಲ್ಲಿನಲ್ಲಿರುವ ಅಮ್ಮನನ್ನು ಹೇಳಲಿಲ್ಲ, ಜೀವಂತವಾಗಿರುವ ಅಮ್ಮನನ್ನು ಪೂಜಿಸಲಿಕ್ಕೆ ಕಲಿಯಿರಿ, ಅವರಿಗೆ ಗೌರವವನ್ನು ಕೊಡಲಿಕ್ಕೆ ಕಲಿಯಿರಿ. ಯಾಕೆ ಋಷಿಮುನಿಗಳು ಅಷ್ಟು ಗೌರವವನ್ನು ಕೊಟ್ಟರು ಅಂತ ಹೇಳಿದರೆ ಆ ತಾಯಿಯ ಮುಂದೆ ಯಾವುದೇ ಆಟಗಳು ನಡೆಯುವುದಿಲ್ಲ. ಅದು ಬಹಳ ಶ್ರೇಷ್ಠ. ನಮಗೆ ಎಷ್ಟೇ ಗೊತ್ತಿದ್ದರೂ ಕೂಡ ಅವಳಿಗೆ ಈ ಬ್ರಹ್ಮಾಂಡದ ಶಕ್ತಿ ತನ್ನಿಂದ ತಾನಾಗಿಯೇ ಬಂದು ಸೇರ್ತದೆ. ಆದ ಕಾರಣ ಅವಳಿಗೊಂದು ಕೈ ಮುಗಿಯುವುದು ಒಳ್ಳೆಯದು ಅಂತ ಹೇಳೋದು. ಗೊತ್ತಾಯ್ತಾ? ಆಗ ತಾಯಿಯನ್ನು ಪೂಜಿಸಲಿಕ್ಕೆ ಕಲೀರಿ. ತಾಯಿಯನ್ನು ಪೂಜಿಸುವಾಗ ಅರುಳ್ ಪರಂ ಜ್ಯೋತಿ ಹೇಗೆ ಸೃಷ್ಟಿಯಾಯಿತು, ನಾವು ಹೇಗೆ ಬಂದೆವು, ಅಮ್ಮನ ಗರ್ಭದಲ್ಲಿ ನಾವು ಹೇಗೆ ಬೆಳೆದೆವು, ಯಾವ ರೀತಿಯಾಗಿ ಸೃಷ್ಟಿಯಾಯಿತು, ಎಲ್ಲ ವಿಚಾರವು ನಮಗೆ ತನ್ನಿಂದ ತಾನಾಗಿಯೇ ಗೊತ್ತಾಗ್ತದೆ. ಆ ಅಮ್ಮ ಅಂತ ಹೇಳುವ ಶಬ್ದ ಎಷ್ಟು ಪವಿತ್ರ ಅಂತ ಹೇಳಿದರೆ, ಏನಾದರೂ ಒಂದು ವ್ಯಕ್ತಿಗೆ ಏನಾದರೂ ಏನೊಂದು ಆಗ್ತದೆ ಕೈಗೆ ಕಾಲಿಗೆ ಅದಕ್ಕೆ ಇದಕ್ಕೆ ಏನೊಂದು ಆಗಿಬಿಡುತ್ತೆ ಅಂತ ಹೇಳುವಾಗ ಅವನ ಬಾಯಲ್ಲಿ ಮೊದಲು ಬರೋದು ಅಮ್ಮ ಅಂತೇಳಿ. ಆಲ್ಮೋಸ್ಟ್ ಅಮ್ಮ ಅಂತ ಬಂದೇ ಬರ್ತದೆ. ಒಂದು ಬೆಡ್ಡಲ್ಲಿ ಮಲ್ಕೊಂಡಾಗ
ಒಂದು ಹಾಸಿಗೆ ಹಿಡಿದಾಗ, ಒಂದು ನರಳು ತಿರುವಾಗ, ಅಲ್ಲೊಂದು ಆಕ್ಸಿಡೆಂಟ್ ಆದಾಗ, ಅಲ್ಲ ಏನೋ ಒಂದು ಸಡನ್ ಆನ್ ದ ಸ್ಪಾಟ್ ಆಗ್ತದೆ ಅಂತ ಹೇಳುವಾಗ ಮೊದಲು ಆ ಉಚ್ಚಾರಣೆ ಬರೋದು ಅಮ್ಮ. ಅದೇ ಹೇಳೋದು ಅರುಳು, ಅದೇ ಅಕಾರ. ಅಗ್ನಿ ಇಲ್ಲದೆ ಸೃಷ್ಟಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ನಮ್ಮ ಕಣ್ಣಿಗೆ 1000 ರೀತಿಯಲ್ಲಿ ಅಗ್ನಿ ಕಾಣಬಹುದು. ಆ ಅಗ್ನಿಗಿಂತ ಸೂಕ್ಷ್ಮವಾದ ಒಂದು ಅಗ್ನಿ ನಮ್ಮೊಳಗುಂಟು. ಅಗ್ನಿಯ ಮೂಲ ಅದು ನಮ್ಮೊಳಗುಂಟು. ಪ್ರತಿಯೊಂದು ಜೀವರಾಶಿಯಲ್ಲಿ ಉಂಟು. ಪ್ರತಿಯೊಂದು ಅಣುವಿನೊಳಗೂ ಅದು ಉಂಟು. ಅದೆಷ್ಟು ಸೂಕ್ಷ್ಮ ಆಗ್ತದೆ ಅಷ್ಟು ಸೂಕ್ಷ್ಮ ಆಗ್ತದೆ. ಒಂದು ಅಣು ಏನಾದೊಂದು ಚಲಿಸಬೇಕು, ಮಾಡಬೇಕು, ಏನೋ ಒಂದು ಆಗಬೇಕು ಅಂತ ಹೇಳಿದರೆ ಅದರೊಂದು ಚೈತನ್ಯವನ್ನು, ಅದರೊಂದು ಪವರವನ್ನು ಒಬ್ಬನಿಗೆ ತೋರಿಸ್ಬೇಕು ಅಂತ ಹೇಳಿದರೆ ಅದರೊಳಗೆ ಅಗ್ನಿ ಅಂಶ ಇದ್ದರೆ ಮಾತ್ರ. ಅದರೊಳಗೆ ಅಗ್ನಿ ಅಂಶ ಇಲ್ವಾ, ಅದು ಏನು ಕೆಲಸ ಮಾಡೋದಿಲ್ಲ. ಹಾಂ ಹಾಂ ಅಷ್ಟು ದೊಡ್ಡ ಒಂದು ಚಿಕ್ಕ ಅಣುವಿಂದ ಚೈನ್ ರಿಯಾಕ್ಷನ್ ಆಗಿ ಅಷ್ಟು ದೊಡ್ಡ ಒಂದು ಅಣು ಬಾಂಬ್ ಆಗುವಷ್ಟು ಒಂದು ಕಲ್ಲಲ್ಲಿ ಖಂಡಿತವಾಗಿಯೂ ಸತ್ಯವಾದ ವಿಚಾರ. ಅಗ್ನಿ ಇಲ್ಲೂ ಇಲ್ಲ, ಅಗ್ನಿ ಇಲ್ಲೇ ಉಂಟು, ಕಣ್ಣ ಮುಂದೆ ಉಂಟು. ಅರ್ಥಾಯ್ತಾ? 2 ಕಲ್ಲನ್ನು ಈಗ ಹಿಡಿದು ಒಳ್ಳೆ ಜೋರು ಒರೆಸಿದ್ರೆ ಉಂಟಲ್ಲ, ತನ್ನಿಂದ ತಾನಾಗೆ ಕಿಡಿ ಉರಿತದೆ. ಅದು ಎಲ್ಲಿಂದ ಬಂತು? ಅದರೊಳಗಡೆ ಇದೆ ಅದು ಅಲ್ವಾ? ಆ ಶಕ್ತಿ ಅದಕ್ಕಿದೆ. 2 ಘರ್ಷಣೆ ಮಾಡುವಾಗ ಅದು ಯಾವುದೋ ಒಂದು ರೀತಿಯಲ್ಲಿ ಹೊರಗೆ ಬರ್ತದೆ ಅಲ್ವಾ? ಆ ಒಂದು 2 ಮರ ತಂದು ಇಡಬೇಕು. 2 ಮರ ತಂದು 2 ಮರವನ್ನು ಜೊತೆಗೆ ಒಂದಕ್ಕೊಂದು ಒರೆಸ್ತಾನೆ ಇರಬೇಕು. ಅರ್ಥ ಆಯ್ತಾ? ಆ ಬಿಸಿಗೆ ಅಲ್ಲಿ ಏನೋ ಒಂದು ಸೃಷ್ಟಿ ಆಗ್ತದೆ. ಅದಾಗಬೇಕು ಅಂದರೆ ಅದರೊಳಗೆ ಇದ್ದರೆ ಬರೋದು, ಇಲ್ಲರ ಅದು ಹೇಗೆ ಬರೋದು? ಆಗ ಎಲ್ಲದಕ್ಕೂ ಮೂಲ ಹೇಳುವಂಥ ವಿಚಾರ. ಹಾಗೆ ಏನಾದರೂ ಆಗಬೇಕು ಅಂತ ಇದ್ದರೂ ಕೂಡ ಆ ಅಗ್ನಿ ಇಲ್ಲದೆ ಈ ಪ್ರಪಂಚದಲ್ಲಿ ಯಾವುದೂ ಆಗುವುದಿಲ್ಲ. ಆಗ ಅಗ್ನಿ ಮಾತ್ರ ಮಾಡೋದು ಅಂತ ಕೇಳಿದರೆ ಆ ಅಗ್ನಿಯಿಂದ ಮಾತ್ರ ಅಲ್ಲ, ಆ ಅಗ್ನಿಯ ಜೊತೆ ವಾಯು, ವಾಯುವಿನ ಜೊತೆ ಜಲ, ಜಲದ ಜೊತೆ ಅಗ್ನಿ, ಅಗ್ನಿಯ ಜೊತೆ ಭೂಮಿ, ಎಲ್ಲವೂ ಸೇರ್ತದೆ. ಈ 3 ಒಂದನ್ನೊಂದು ಬಿಟ್ಟಿಲ್ಲ ಅಂತ ಹೇಳೋದು. ಆಯಾಯ ಆ ಸ್ಥಿತಿಗೆ ಹೋಗುವಾಗ ಆಯಾಯ ರೂಪವನ್ನು ಅದು ತಾಳ್ತದೆ. ಹೇಳೋದಾಯ್ತಾ? ನೀರಿನ ಸ್ಥಿತಿ ಜಾಸ್ತಿ ಆಗ್ತಾ ಉಂಟು ಅಂತ ಹೇಳುವಾಗ ಅದು ನೀರಾಗಿ ಪರಿವರ್ತನೆ ಆಗ್ತದೆ. ವಾಯುವಿನ ಸ್ಥಿತಿ ಜಾಸ್ತಿ ಆಯಿತು ಅಂತ ಹೇಳುವಾಗ ಅದು ವಾಯುವಾಗಿ ಪರಿವರ್ತನೆ ಆಗ್ತದೆ. ಅಗ್ನಿಯ ಸ್ಥಿತಿ ಜಾಸ್ತಿ ಆಯಿತು ಅಂತ ಹೇಳುವಾಗ ಅದು ಅಗ್ನಿಯಾಗಿ ಪರಿವರ್ತನೆ ಆಗ್ತದೆ. ಅಗ್ನಿಯಾಗಿ ಪರಿವರ್ತನೆ ಆಯಿತು ಮತ್ತೆ ಮುಗೀತು. ಮತ್ತೆ ಅದು ಒಂದಾಗುವುದೇ. ಸೃಷ್ಟಿಯ ಜೊತೆ ಒಂದಾಗಿಬಿಡ್ತದೆ. ಇದನ್ನು ನಮ್ಮ ಒಳಗೆ ನಾವು ಕಂಡುಕೊಳ್ಬೇಕಾದ ಶ್ರೇಷ್ಠವಾದ ಒಂದು ಸ್ಥಿತಿ, ಜ್ಞಾನ ನಮ್ಮ ಒಳಗೆ ನಾವು ಕಂಡುಕೊಳ್ಬೇಕಾದ್ದು. ಇದೆಲ್ಲ ಹೇಗೆ ಆಯಿತು ಅಂತೇಳಿ ಹೋಗುವಾಗ ನಾವು ಏನೂ ಇಲ್ಲ ಅಂತ ಆಗಿಬಿಡ್ತದೆ. ಏನೂ ಇಲ್ಲ. ಇಷ್ಟು ದೊಡ್ಡ ದೇಹ ಕಣ್ಣಿಗೆ ಕಂಡರೂ ಕೂಡ ಈ ದೇಹವನ್ನು ಬಿಡಿಸಿ ನೋಡುವಾಗ ಈ ದೇಹದಲ್ಲಿ ಏನೂ ಇಲ್ಲ. ಯಾವ್ಯಾವ ರೀತಿಯೆಲ್ಲ ಕಾಣ್ತದೆ ಈ ದೇಹ, ತುಂಬ ಅಸಹ್ಯವಾಗಿ ಕಾಣುತ್ತದೆ. ಈ ದೇಹವನ್ನು ಬಿಡಿಸ್ತಾ ಹೋಗುವಾಗ ಆ ಚಂದವೂ ಕಾಣೋದಿಲ್ಲ, ಆ ಅಂದವೂ ಕಾಣೋದಿಲ್ಲ, ಆ ಯಾವ ವಿಷಯವೂ ಕಣ್ಣಿಗೆ ಕಾಣೋದಿಲ್ಲ. ಆ ರೂಪವೇ ಅಳಿದು ಹೋಗ್ತದೆ. ಆ ರೂಪ ಅಳಿದು ಹೋಗಿ ಒಳಗೆ ನೋಡುವಾಗ ಇಷ್ಟೇಯಾ ಅಂತ ಕಾಣ್ತದೆ. ಈ ವಾಸನೆ ಬರುವ ವಿಚಾರಗಳೆಲ್ಲ ದೇಹದ ಒಳಗೆ, ಸಾವಿರಾರು ವಿಚಾರಗಳೆಲ್ಲ ದೇಹದ ಒಳಗೆ. ಇದರ ನಡುವಿನಲ್ಲಿ ಭಗವಂತ ಆ ಜೀವವನ್ನು ಇಟ್ಟಿದ್ದಾನಲ್ಲ, ಆ ಸತ್ಯವನ್ನು ಇಟ್ಟಿದ್ದಾನಲ್ಲ. ಭಗವಂತ ಎಲ್ಲಿ ಇಟ್ಟಿದ್ದಾನೆ ಅಂತ ಕೇಳುದು ಸತ್ಯವನ್ನು.
ಮಾಯೆಯ ಒಳಗೆ ಇಟ್ಟ ಅಂತ ಹೇಳೋದು. ಒಳಗೆ ಇಟ್ಟ, ಎಲ್ಲಿಯೂ ಇಡಲಿಲ್ಲ. ಬೇರೆ ಎಲ್ಲಿ ಇಟ್ಟರೂ ಕೂಡ ನೀನು ಅದನ್ನು ಹೇಗಾದರೂ ಪಡ್ಕೊಳ್ತೀನಿ. ನಿನ್ನ ಒಳಗೆ ಇಟ್ಟರೆ ನೀನೇ ಕಷ್ಟಪಟ್ಟು ಹೋಗಿ ಪಡ್ಕೊಳ್ಬೇಕು. ಅದು ಪಡ್ಕೊಂಡ್ರೆ ಆಯಿತು, ಇಲ್ಲಾಂದರೆ ಇಲ್ಲ. ಗೊತ್ತಾಯ್ತಾ? ಹಾಗೆ ರಾಮಲಿಂಗ ಸ್ವಾಮಿಗಳು ಪ್ರಪಂಚಕ್ಕೆ ಸಾರಿದ ಅನೇಕ ಜ್ಞಾನದ ವಿಚಾರಗಳು ಉಂಟು. ಆ ಜ್ಞಾನವನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಅದೆಷ್ಟು ಜನ್ಮಗಳು ಬೇಕಾಗ್ಬೋದು, ಅವರು ಹೇಳಿದ ವಿಚಾರಗಳನ್ನೆಲ್ಲ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ. ಹೇಳಿದದ್ದು ಮೇಲಿಂದ ಮೇಲೆ ಎಲ್ಲ ಹೇಳ್ತಾರೆ, ಹೀಗೆ 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 ಅಂತೇಳಿ. ಅದು ಸ್ವ ಅನುಭವದಿಂದ ಹೇಳೋದುಂಟಲ್ಲ, ಅದು ಪರಮ ಶ್ರೇಷ್ಠ ಜ್ಞಾನ ಅಂತ ಹೇಳೋದು. ಸ್ವ ಅನುಭವದಿಂದ ರಾಮಲಿಂಗ ಸ್ವಾಮಿಗಳು ಸ್ವ ಅನುಭವದಿಂದ ಜ್ಞಾನವನ್ನು ಹೇಳಿದರು. ಅವರು ಮಾಂಸಾಹಾರದ ಬಗ್ಗೆ ಅನೇಕ ರೀತಿಯ ವಿಚಾರವನ್ನು ಮಾತಾಡಿದ್ದಾರೆ. ಮಾಂಸಾಹಾರ ಅಷ್ಟು ಒಳ್ಳೆಯದಲ್ಲ, ಸಸ್ಯಾಹಾರ ಒಳ್ಳೆಯದು ಅಂತೇಳಿ. ಹಾಗೆ ಅಂತೇಳಿ ನೀವು ಯಾರು ಮಾಂಸಾಹಾರ ಊಟ ಮಾಡಬೇಡಿ ಅಂತೇಳಿ ಅವರು ಹೇಳಲಿಲ್ಲ. ಅದರ ಅರಿವು ಆಗುವಾಗ, ಆ ಸತ್ಯದ ಅರಿವು ಆಗುವಾಗ ನೀವು ಪರಿವರ್ತನೆ ಆಗಲಿಕ್ಕೆ ಚಾನ್ಸಸ್ ಇದೆ, ಅವಕಾಶ ಇದೆ. ನಿಮಗೆ ಸತ್ಯದ ಅರಿವೇ ಇಲ್ಲ ಅಂತ ಹೇಳಿದರೆ ನೀವು ಹಾಗೇ ಇರ್ತೀರಿ. ಬಲವಂತವಾಗಿ ಅವರು ಯಾರನ್ನು ತಿದ್ದಲಿಕ್ಕೆ ಹೋಗಲಿಲ್ಲ, ಬಲವಂತವಾಗಿ ಅವರು ಯಾರಿಗೂ ಏನನ್ನು ಹೇಳಲಿಕ್ಕೆ ಹೋಗಲಿಲ್ಲ. ಅವರು ಹೇಳಿಕೊಂಡೇ ಹೋದದ್ದಷ್ಟೇ. ಹೇಳಿಕೊಂಡೇ ಹೋದ ವಿಚಾರ ಇವತ್ತು ಪ್ರಪಂಚದಲ್ಲಿ ಸೈನ್ಸಿಗೆ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ. ಮಟ್ಟಕ್ಕೆ ಹೋಗಿಲ್ಲ ಈಗ ಒಂದು ಸೈನ್ಸ್ ಪ್ರಕಾರ ಅವರು ಜ್ಯೋತಿ ಅಂದ್ರೆ ಬೆಳಕುಗೆ ಟೈಮ್ ಇಲ್ಲ ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ ಬೇರೆ ಎಲ್ಲದಕ್ಕೂ ಟೈಮ್ ಇದೆ. ಈಗ ಅಂದ್ರೆ ಸ್ಪೇಸಿಗೆ ಟೈಮ್ ಇದೆ, ಆದ್ರೆ ಬೆಳಕಿಗೆ ಟೈಮೇ ಇಲ್ಲ. ಸೂರ್ಯನಿಂದ ಒಂದು ಸಲ ಅದು ಕನೆಕ್ಟ್ ಆಯ್ತು ನಮ್ಗೆ ಅಂದ್ರೆ ನಮಗೂ ಆ ಸೂರ್ಯನ ಹತ್ರದಿಂದ ಇಲ್ಲಿಗೂ ಒಂದೇ ಟೈಮ್ ಅದಕ್ಕೆ. ಇವಾಗ ಸೈನ್ಸ್ ಅಲ್ಲಿ ತನಕ ಬಂದು ನಿಂತಿದೆ. ಇಷ್ಟು ಇದು ಹೆಂಗೆ ಅದು ಬರುತ್ತೆ, ಅದ್ರ ಬಗ್ಗೆ ಇನ್ನ ರಿಸರ್ಚ್ ಮಾಡ್ತಾ ಇದ್ದಾರೆ. ಅದರ ಮೂಲ ಇನ್ನ ಅಲ್ಲಿವರೆಗೂ ಹೋಗೇ ಇಲ್ಲ. ಅದು ಆಗುವುದಿಲ್ಲ. ಅದು ತನ್ನ ಒಳಗೆ ಕಂಡುಕೊಂಡ ಸತ್ಯವನ್ನು ಸಾವಿರಾರು ಜನ ಸೇರಿ ಅದು ಕಂಡುಹಿಡಿಯುವಾಗ ಸಾವಿರಾರು ರೀತಿಯ ಉತ್ತರವನ್ನು ಕೊಡ್ತದೆ. ಒಬ್ಬ ಕಂಡುಹಿಡಿದ್ರೆ ಅದು ಒಂದೇ ಉತ್ತರ, ಸ್ವ ಅನುಭವ. ವಿಜ್ಞಾನದಲ್ಲಿ ಸಾವಿರ ರೀತಿ ಹೇಳ್ಬೋದು, ವೇದದಲ್ಲಿ ಸಾವಿರ ರೀತಿಯಲ್ಲಿ ಹೇಳ್ಬೋದು, ಅವರ ಜ್ಞಾನದಲ್ಲಿ ಸಾವಿರ ರೀತಿಯಲ್ಲಿ ಹೇಳ್ಬೋದು. ಅರ್ಥ ಆಯ್ತಲ್ವ? ಆದರೆ ಸ್ವಂತವಾಗಿ ಒಬ್ಬ ಅನುಭವಿಸ್ತಾನಲ್ಲ, ಅದು ಅವನಿಗೆ ಸರಿಯಾದ ಜ್ಞಾನ ಅಂತ ಹೇಳಿ. ಅವರು ಇವರು ಹೇಳಿದೆಲ್ಲ ನಾವು ಮಾತಾಡ್ಬೋದು, ಎಲ್ಲ ವಿಚಾರವನ್ನು ಹೇಳ್ಬೋದು. ಅರ್ಥ ಆಯ್ತಾ? ಆದರೆ ಅದು ನೀನು ಅನುಭವಿಸಿದ್ಯಾ? ನೀನು ಅನುಭವಿಸಿದರೆ ಮಾತ್ರ ಅದು ಸತ್ಯಸ್ಥಿತಿ. ಇಲ್ಲಿ ಯಾವುದು ಇಲ್ಲ ಅಂತ ಹೇಳೋದಿಲ್ಲ. ಕೊನೆಗೆ ಇಲ್ಲೆಲ್ಲ ತನ್ನಿಂದ ತಾನಾಗೆ ಆಗ್ತಾ ಇರೋದು. ಇಲ್ಲಿ ನಾವು ಏನು ಮಾಡ್ತಾ ಇಲ್ಲ, ನಾವಿಲ್ಲಿ ಏನು ಮಾತಾಡ್ತಾ ಇಲ್ಲ. ಇದು ತನ್ನಿಂದ ತಾನಾಗೆ ಮಾತಾಡಿಸ್ತಾ ಉಂಟು ಅಂತ ಹೇಳೋದು. ಈ ಸತ್ಯವನ್ನು ತಿಳಿದ್ರೆ ಉಂಟಲ್ವಾ, ಅಲ್ಲಿ ಮತ್ತೆ ಏನೂ ಇಲ್ಲ ಅಂತ ಹೇಳೋದು. ಅದು ಏನಾಗ್ತದೆ, ಅದು ಆ ಸ್ಟೇಟಸ್ಸಿಗೆ ಹೋದರೆ ಅದು ಶೂನ್ಯ ಆಗಿತ್ತು. ಏನಾಗ್ತದೆ ಆಗ್ತದಪ್ಪ, ಒಳ್ಳೆಯದೇ ಆಗ್ತದೆ. ಈ ಕ್ಷಣದ ಚಿಂತೆ ಮಾತ್ರ, ಮುಂದಿನ ಕ್ಷಣದ ವಿಚಾರ ಇಲ್ಲ. ಇದು ಒಂದು ಜನರಲ್ ಆಗಿ ಶೂನ್ಯ ಅಂತ ಹೇಳಿದ್ರೆ ಏನೂ ಇಲ್ಲ, ನಥಿಂಗ್ನೆಸ್ ಅಂತ ಹೇಳಿದ್ರೆ ಅಲ್ಲಿ ಜನಗಳು ಓಕೆ ಶೂನ್ಯಕ್ಕೆ ಹೋಗ್ಬಿಟ್ರೆ ಜೀವನನೇ ಏನೂ ಇಲ್ಲ ಹಂಗೆ ಆಗ್ತದೆ. ಈ ಪ್ರೆಸೆಂಟ್ ಅಲ್ಲಿ ಬದುಕೋದಾದ್ರೆ ನೆನ್ನೆದು ನಾಳಿಂದು ಚಿಂತೆ ಇಲ್ಲದೆ ಈ ಇದರದ್ದು ಒಂದು ಅನುಭವ ಆಗದಿರೋದ್ರಿಂದ ಆ ಶೂನ್ಯತೆ ಅಂದ್ರೆ ಓಕೆ ಇದು ಸಂಸಾರಕ್ಕೆ ಸರಿ ಇಲ್ಲ ಅಂತ ಒಂದು ಮನೋಭಾವ ಇದೆ. ಇಲ್ಲ ಇಲ್ಲ, ಶೂನ್ಯ ಅಂದರೆ ಏನು ಗೊತ್ತಾ? ನೀನು ಎಲ್ಲರ ಜೊತೆಗಿರು, ಎಲ್ಲವನ್ನು ನೋಡಿಕೊಂಡಿರು, ಎಲ್ಲರ ಜೊತೆ ಬೇರೆ ಏನು ಬೇಕಾದರೆ ಮಾಡು, ಆದರೆ ನೀನು ಯಾವುದರಲ್ಲೂ ಇಲ್ಲ. ನಿನ್ನ ಕರ್ತವ್ಯ ನೀನು ಮಾಡ್ತಾನೆ ಇರಬೇಕು. ಆ ಶೂನ್ಯದ ಅರಿವಾದರೂ ಕೂಡ ನಿನಗಿಲ್ಲಿ ಡ್ಯೂಟಿ ಉಂಟು, ಅದು ಮಾಡಬೇಕು. ಅದು ಮಾಡಿಸ್ತದೆ. ಅದು ಇನ್ನೂ ಮೇಲೆ ಹೋಗಿ ಮೇಲೆ ಹೋಗಿ ಅಂಥ ಒಂದು ಸ್ಟೇಟಸ್ಸಿಗೆ ಹೋಗಿ ತಲುಪಿದರೆ ಅದು ನಮ್ಮ ಎದುರೇ ಇರ್ತದೆ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದು ಇಂಥ ಶ್ರೇಷ್ಠ ಮಹಾನುಭಾವಗಳು, ಜ್ಞಾನಿಗಳು, ಯೋಗಿಗಳು ಅದೆಷ್ಟೋ ಜನರು ಇವತ್ತಿಗೂ ಇದ್ದಾರೆ.
ನಮ್ಮ ಸುತ್ತಮುತ್ತಲು ಓಡಾಡ್ತಾ ಇರ್ತಾರೆ, ಏನೋ ಒಂದು ನಡೀತಾ ಇರ್ತದೆ, ಅದು ನಮ್ಮ ಕಣ್ಣಿಗೆ ಅದು ಕಾಣೋದೇ ಇಲ್ಲ. ಅಲ್ಲಿ ಹೋಗಿ ತಲುಪಿದ್ದು ಅದನ್ನು ಅರ್ಥ ಮಾಡಿಕೊಂಡಿದ್ದಾನೆ ಒಬ್ಬ ಪ್ರೆಸೆಂಟಲ್ಲಿ ಅರ್ಥ ಮಾಡಿಕೊಂಡವ ಆ ಪ್ರೆಸೆಂಟಲ್ಲಿ ಇರ್ತಾನೆ. ನಾಳೆ ಇನ್ನು ಮುಂದೆ ಕ್ಷಣ ಅದು ಗೊತ್ತಿಲ್ಲ ಎಂತ ಅಂತೇಳಿ. ಅದು ಏನಾದರೂ ಸರಿ ಬರೋದನ್ನು ಸ್ವೀಕರಿಸುವ. ಹಾಂ, ಎಷ್ಟು ಕೊಡ್ತಾ ಅಷ್ಟು ಒಳ್ಳೇದು ಮಾಡಿಬಿಡುವ. ಇದೇ ಇರುವುದು ಇಲ್ಲಿ ನಾನೇನು ಮಾಡ್ತಾ ಇಲ್ಲ, ನನ್ನಿಂದಾಗಿ ಆಗ್ತಾ ಉಂಟು ಅಂತಂದರೆ ಈ ದೇಹವನ್ನಿಟ್ಟು, ಈ ಆತ್ಮವನ್ನಿಟ್ಟು, ಈ ಬುದ್ಧಿಯನ್ನಿಟ್ಟು ಪ್ರಪಂಚಕ್ಕೆ ಅನೇಕ ರೀತಿಯ ವಿಚಾರವನ್ನು ಆ ಭಗವಂತ ಕರುಣಿಸ್ತಾ ಇದ್ದಾನೆ ಅಂತ ಒಂದು ಸತ್ಯದ ಸ್ಥಿತಿ ಬಂದರೆ ಅಲ್ಲಿ ಬೇರೆ ಎಂತ ಉಂಟು? ಅದು ಜ್ಯೋತಿ ಸ್ವರೂಪವೇ. ಹಾಂ, ಅದಕ್ಕೆಲ್ಲಿ ಉಂಟು ಸಮಯ, ಅದಕ್ಕೆಲ್ಲಿ ಉಂಟು ಸಂದರ್ಭ? ಆದ ಕಾರಣ ಜ್ಞಾನಿಗಳಿಗೆ ಗೊತ್ತು ಸಮಯ ಸಂದರ್ಭದ ಅರಿವಿಲ್ಲ. ಅವರು ಆ ಸ್ಥಿತಿಯಲ್ಲಿ ಇರ್ತಾರೆ. ಇದು ಅರ್ಥ ಮಾಡಲಿಕ್ಕೆ ತುಂಬ ಕಷ್ಟ. ನಮ್ಮ ಹಾಗೆ ಇದ್ದಾರಲ್ಲ, ನಮ್ಮ ಹಾಗೆ ಮಾತಾಡ್ತಾರಲ್ಲ, ನಮ್ಮ ಹಾಗೆ ಊಟ ಮಾಡ್ತಾರಲ್ಲ, ನಮ್ಮ ಜೊತೆ ಇದ್ದಾರಲ್ಲ, ನಮ್ಮ ಒಟ್ಟಿಗೆ ಕೂತ್ಕೊಳ್ತಾರಲ್ಲ ಅಂತ ಹೇಳಿದರೆ ಅದಕ್ಕೆ ಸತ್ಯದ ಅರಿವು ಆಗಿದೆ. ಇಲ್ಲಿ ಎಂಥದ್ದು ಇಲ್ಲ, ಇಲ್ಲಿ ಯಾವುದು ಭೇದ ಭಾವ ಮೇಲೆ ಕೆಳಗೆ ಯಾವುದು ಇಲ್ಲ ಇಲ್ಲಿ ಎಂಬ ಸತ್ಯದ ಅರಿವಾದ ಕಾರಣ ಅದು ಎಲ್ಲರೊಟ್ಟಿಗೆ ಬೆರೀತದದು. ಆದರೆ ಅದು ಯಾವ್ದರೊಟ್ಟಿಗೆ ಇರುವುದಿಲ್ಲ. ಇನ್ನು ಆ ಕಡೆ ಈ ಕಡೆ ಸಾವಿರ ವಿಚಾರ ಬರುವಾಗ ಅಲ್ಲಿ ಎಲ್ಲವೂ ಬರ್ತದೆ. ಶುದ್ಧ ಅಶುದ್ಧ, ಮೇಲೆ ಕೆಳಗೆ, ಜಾತಿ ಸಂಪ್ರದಾಯ, ಧರ್ಮ, ಆ ಕಡೆ ಈ ಕಡೆ ಎಲ್ಲವೂ ಬರ್ತದೆ ಅಲ್ಲಿ. ಇಲ್ಲಿ ಲಿಂಗ ಭೇದವೇ ಇಲ್ಲ, ಗಂಡು ಹೆಣ್ಣು ಎಂಬುದೇ ಇಲ್ಲ. ಆದ ಕಾರಣ ಅರ್ಧನಾರೀಶ್ವರ ಅಂತ ಹೇಳಿದ್ದು. ಅರ್ಧನಾರೀಶ್ವರಿಂದಾಗಿ ಸೃಷ್ಟಿಯಾದ್ದು. ಒಂದು ಸೃಷ್ಟಿ ಆಗಬೇಕು ಅಂತ ಹೇಳಿದ್ರೆ ಅದು ಮೂಲವಾಗಿ ಅದು ಅರ್ಧನಾರೀಶ್ವರವಾಗಿ ಇತ್ತದು. ಆ ಮೂಲ ಬಿಂದುವಿನಲ್ಲಿ ಅಷ್ಟು ಎರಡು ಜೊತೆಯಾಗಿತ್ತದು. ಅದು ಹೊರಗೆ ಬಂತು, ಡಿವೈಡ್ ಆಯಿತು. ಆ ಡಿವೈಡ್ ಆದ್ದು ಪುನಃ ಒಂದಾಯಿತು, ಸೃಷ್ಟಿಯಾಯಿತು. ಹೇಳೋದು ಅರ್ಥ ಆಯ್ತಾ? ಆದ ಕಾರಣ ಇವತ್ತಿಗೂ ಆ ಸತ್ಯವನ್ನು ತಿಳಿಲಿಕ್ಕೆ ಅದೆಷ್ಟೋ ರೀತಿಯಲ್ಲಿ ಪ್ರಯತ್ನ ಪಡ್ತಾರೆ ವಿಜ್ಞಾನಿಗಳು ಸೈನ್ಸಿನಲ್ಲಿ, ಇವತ್ತಿನ ಪ್ರೆಸೆಂಟ್ ಸೈನ್ಸಲ್ಲಿ. ಅರ್ಥ ಆಯ್ತಾ? ಆದರೆ ಅಲ್ಲಿಗೆ ಮುಟ್ಟಲಿಕ್ಕೆ ಭಾಳ ಕಷ್ಟ ಉಂಟು, ಅದು ಸಾಧ್ಯ ಇಲ್ಲ. ಅಲ್ಲಿಗೆ ಮುಟ್ಟುವಾಗ ಇವರ ಬ್ರೈನ್ ನಿಂತು ಹೋಗ್ಬೋದು. ಇವರ ಎಲ್ಲ ಮಾಡಿದ ಕೆಲಸವೇ ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ಬೋದು. ಆ ಸತ್ಯವನ್ನು, ದೈವಿಕ ರಹಸ್ಯವನ್ನು ಯಾವತ್ತೂ ಹುಡುಕ್ಲಿಕ್ಕೆ ಹೋಗಬಾರ್ದು, ಅದನ್ನು ಸ್ವೀಕಾರ ಮಾಡಬೇಕಷ್ಟೇ, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ವಾ? ಹಾಗೆ ನಮ್ಮ ಎಲ್ಲ ವಿಚಾರಗಳು ಚೆನ್ನಾಗಿರಬೇಕು ಅಂತ ಹೇಳಿದರೆ ಮೊದಲಿಗೆ ಈ ಸತ್ಯವನ್ನೆಲ್ಲ ತಿಳಿಲಿಕ್ಕೆ ಮಾಡಬೇಕಾದ ವಿಚಾರ ಆರೋಗ್ಯ ಚೆನ್ನಾಗಿಟ್ಟುಕೊಳ್ಬೇಕು. ಈ ಆರೋಗ್ಯ ಚೆನ್ನಾಗಿಟ್ಟುಕೊಂಡ್ರೆ ಎಲ್ಲ ವಿಚಾರವನ್ನು ತಿಳ್ಕೊಳ್ಬೋದು. ಆರೋಗ್ಯ ಕೆಟ್ಟು ಹೋಯಿತು ಅಂತ ಹೇಳಿದರೆ ಎಲ್ಲವೂ ಕೆಟ್ಟೋದಾಗಿ. ಇದೆಲ್ಲ ತಿಳಿಬೇಕಾದರೆ ಮುಖ್ಯವಾಗಿ ಯಾವುದೇ ಮಾಡಬೇಕಾದ್ರೆ ಆರೋಗ್ಯ ತಾನೆ. ಆರೋಗ್ಯವನ್ನು ಮರೆತು ಈ ಹಠಯೋಗ, ಅನ್ನ ನೀರು ಬಿಡುವುದು, ಎಂಥದಿನ್ನು 1000 ವಿಚಾರವನ್ನು ತ್ಯಾಗ ಮಾಡೋದು, ಆ ಸ್ಥಿತಿಗೆ ಹೋಗ್ತೇನೆ, ಈ ಸ್ಥಿತಿಗೆ ಹೋಗ್ತೇನೆ, ಅದು ಸಾಧಿಸ್ತೇನೆ, ಇದು ಸಾಧಿಸ್ತೇನೆ ಅಂತೇಳಿ ಕಠಿಣ ಸ್ಥಿತಿಯಲ್ಲೆಲ್ಲ ಹೋಗುವುದು ಉಂಟಲ್ಲ, ಇದು ಒಳ್ಳೆಯದಲ್ಲ. ಇದು ಅನೇಕ ರೀತಿಯ ಅನಾಹುತವನ್ನು ಕಂಡುಕೊಳ್ಬೋದು. ಸತ್ಯವಾಗಿ ಪ್ರೀತಿಯಿಂದ ಖುಷಿಯಾಗಿ ಎಲ್ಲರ ಜೊತೆ ಆ ಒಂದು ರಿಯಾಲಿಟಿಯನ್ನು ಅನುಭವಿಸಿಕೊಂಡು ಹೋಗು. ನಿನ್ನ ಆತ್ಮ ಯಾವಾಗ ಅದೊಂದು ಶುದ್ಧದಿಂದ, ಪವಿತ್ರದಿಂದ ಅದು ಉನ್ನತ ಆಗ್ತಾ ಹೋಗ್ತದೆ, ಒಳಗೆ ಪ್ರಕಾಶ ಆಗ್ತಾ ಹೋಗುವಾಗ ಸ್ವಲ್ಪವೇ ನೀನು ದೂರ ಹೋಗ್ತೀವಿ, ಒಬ್ಬರಿಂದ ತಾನಾಗಿ ಒಬ್ಬರಿಂದ ದೂರ ಬರಲಿಕ್ಕೆ ಆಗೋದಿಲ್ಲ. ಅಲ್ಲಿ ಏನೋ ಒಂದು ಅನುಭವ ಆಗಬೇಕು, ಏನೋ ಒಂದು ವಿಷಯ ನಡಿಬೇಕು, ಆಗ ಅಲ್ಲಿ ಒಳ್ಳೆಯದು ಕೆಟ್ಟದಕ್ಕೆ ಸರಿಯಾಗಿ ಸ್ವಲ್ಪ ದೂರ ಬರ್ತಾನೆ. ಒಳ್ಳೆಯದಾದರೆ ಸ್ವಲ್ಪ ಹತ್ತಿರ ಹೋಗ್ತಾನೆ. ಅದು ಏನೋ ಒಂದು ನಡಿಬೇಕಲ್ಲ, ಏನೋ ಒಂದು ನಡೆಯೋದು ಸತ್ಯವನ್ನು ತಿಳಿಯುವುದು ಹೇಗೆ? ಆಗ ಎಲ್ಲರೊಟ್ಟಿಗೆ ಇದ್ದರೆ ಆ ಸತ್ಯದ ಅರಿವಾಗೋದು ಅಂತ ಹೇಳೋದು. ಆ ಎಲ್ಲರೊಟ್ಟಿಗೆ ಇದ್ದುಕೊಂಡು ಯಾರ ಒಟ್ಟಿಗೆ ಇಲ್ಲದಾಗೆ ನಿನ್ನ ಜೀವನವನ್ನು ನೀನು ಮಾಡಿದರೆ ಅದು ಒಂದು ರೀತಿ ಶೂನ್ಯ ಸ್ಥಿತಿಯೇ. ಆಗ ಫಿಸಿಕಲ್ ಬಾಡಿಗೊಂದು ಶೂನ್ಯ ಸ್ಥಿತಿ ಉಂಟು, ಜೀವಾತ್ಮಕ್ಕೊಂದು ಶೂನ್ಯ ಸ್ಥಿತಿ ಉಂಟು,
ಆತ್ಮಕ್ಕೊಂದು ಶೂನ್ಯ ಸ್ಥಿತಿ ಉಂಟು, ಪರಮಾತ್ಮ ಶೂನ್ಯದಲ್ಲಿರುವ. ಅರ್ಥ ಆಯ್ತಲ್ಲ? ಅದೇ ಮಹಾಶೂನ್ಯ. ಅರ್ಥ ಆಯ್ತಾ? ಅಲ್ಲಿ ಪರಮಾತ್ಮ ಇರೋದು. ಅವ ಅದನ್ನೆಲ್ಲ ಅನೇಕ ರೀತಿಯ ಸೃಷ್ಟಿ ಮಾಡಿದ. 1 2 3 4 ಅಂತೇಳಿ ಸೃಷ್ಟಿ ಮಾಡಿದ. ಅದು ಒಂದು ಹೋಗಿ ಇವತ್ತು ಅದೆಷ್ಟೋ ಕೋಟಿ ಜೀವರಾಶಿ ಆಯಿತು ಅಂತ ಹೇಳು. ಅರ್ಥ ಆಯ್ತಾ? ಎಲ್ಲವೂ ಗುರುವಿನ ಕೃಪೆ, ಗುರುವಿನ ಆಶೀರ್ವಾದ, ಜನ್ಮ ಜನ್ಮದ ಪುಣ್ಯ. ಅದಕ್ಕೆ ಬೇಕಾಗಿ ಅವನು ಹುಟ್ಟಿದರೆ ಖಂಡಿತವಾಗಿಯೂ ಅವ ಆ ಸ್ಥಿತಿಯನ್ನು ಕಂಡುಕೊಳ್ತಾನೆ. ಅದಕ್ಕೆ ಬೇಕಾಗಿಯೇ ಈ ಮಾನವ ಜನ್ಮ, ಈ ಜನ್ಮದ ಪಯಣ. ಎಲ್ಲಿಗೆ? ಆ ಅರುಳ್ ಪರಂ ಜ್ಯೋತಿಯಲ್ಲಿ ಹೋಗಿ ಮುಟ್ಟಲಿಕ್ಕೆ ಬೇಕಾಗಿ. ಯಾವುದೋ ಒಂದು ಜನ್ಮದಲ್ಲಿ ಹೋಗಿ ಮುಟ್ಟುವುದಂತೂ ಸತ್ಯ. ಅಲ್ಲಿವರೆಗೆ ಇದು ಬಿಡುವುದಿಲ್ಲ ಖಂಡಿತವಾಗಿ. ಈ ಜನ್ಮದಲ್ಲಿ ದೇವರೇ ಇಲ್ಲ ಅಂತ ಹೇಳ್ಬೋದು. ಮುಂದಿನ ಜನ್ಮದಲ್ಲಿ ದೇವರೇ 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 ಅಂತೇಳಿ ಓಡ್ತಾನೆ ಇರ್ಬೋದು. ಆಗ ದೇವರೇ ದೇವರೇ ಅಂತ ಓಡ್ಕೊ ಸಿಗೋದೇ ಇಲ್ಲ. ಹಿಂದಿನ ಜನ್ಮದಲ್ಲಿ ಬೈದಿದೆಯಲ್ಲ ಸಾವಿರ ರೀತಿಯಲ್ಲಿ ಹೇಳಿದೆಯಲ್ಲ. ಈ ಜನ್ಮದಲ್ಲಿ ದೇವರೇ 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 ಅಂತೇಳಿ ಜೀವನ ಮಾಡು. ಅದು ಎಲ್ಲಿಗೆ ಬಿಡುವುದಿಲ್ಲ ಅಂತ ಹೇಳೋದು. ಇದಲ್ಲಿಲ್ಲ ಅದಲ್ಲಿಲ್ಲ ಅಂತ ಹೇಳಿದರೆ ಸತ್ಯ ಅಲ್ಲಿಗೆ ತಂದು ನಿಲ್ಲಿಸ್ತದೆ ಅಂತ ಹೇಳೋದು. ಯಾವುದೋ ಒಂದು ರೀತಿಯಲ್ಲಿ ಸತ್ಯ ಅಲ್ಲಿಗೆ ತಂದು ನಿಲ್ಲಿಸ್ತದೆ, ಬೇರೆ ಆಪ್ಷನ್ ಇಲ್ಲ ಅಂತ ಹೇಳೋದು. ಅದನ್ನು ತಿಳಿದವರು ಹೇಳುವಾಗ ಏನೋ ಒಂದು ಅನಿಸ್ತದೆ, ಎಂತ ಮಾತಾಡ್ತಿದ್ದು ಹುಚ್ಚರಾಗಿ ಮಾತಾಡ್ತಾರಲ್ಲ ಅಂತೇಳಿ. ಆ ಸ್ಥಿತಿಗೆ ಬಂದು ಮುಟ್ಟೋ ಗೊತ್ತಾಗೋದು ಇದು ಹುಚ್ಚ ಅಲ್ಲ ಅಂತೇಳಿ. ಹುಚ್ಚು ನಮಗೆ ಅವರು ಸರಿ ಇದ್ದಾರೆ ಅಂತ ಆಗ್ತದೆ. ನಮಗೆ ಈ ಪ್ರಪಂಚದ ಎಲ್ಲ ಮಾಯೆಯೂ ಹುಚ್ಚುಂಟು. ಅದು ಬೇಕು, ಇದು ಬೇಕು, ಗಾಡಿ ಬೇಕು, ಆ ಕಡೆದು ಬೇಕು, ಈ ಕಡೆದು ಬೇಕು, ಸ್ಟೇಟಸ್ ಬೇಕು, ಹೆಸರು ಬೇಕು, ಮನೆ ಬೇಕು, ಒಳ್ಳೊಳ್ಳೆ ವಿಷಯಗಳು ಬೇಕು, ಕೋಟಿ ಕೋಟಿ ಬೇಕು, ಎಲ್ಲೋ ಬೇಕು. ಇದು ನಿಜವಾಗಿ ಹುಚ್ಚು. ಇದು ದೊಡ್ಡ ಹುಚ್ಚು ಇದು. ನೀನು ನಿನ್ನನ್ನು ತಿಳಿದುಕೊಂಡಿದ್ಯಾ? ನೀನು ನಿನ್ನನ್ನು ತಿಳಿದುಕೊಳ್ಳಿಕ್ಕೆ ಹೋಗುವಾಗ ನೀನು ಈ ಪ್ರಪಂಚಕ್ಕೆ 10 ಜನರಿಗೆ ಹುಚ್ಚನಾಗಿಯೇ ಕಾಣೋದು. ಅದೇ ಹೇಳೋದು. ಹಿರಿಯರನ್ನು ಮಾತು ಹೇಳಿದ್ದಾರೆ, ಸಾಧನೆ ಮಾಡುವಾಗ ಹುಚ್ಚನ್ನಾಗಿರಬೇಕು, ಸಾಧಿಸಿದ ನಂತರ ಎಲ್ಲರನ್ನು ಹುಚ್ಚುಗೊಳಿಸಬೇಕು ಅಂತ. ಎಲ್ಲರೂ ಹುಚ್ಚರಾಗ್ತಾರೆ. ಆ ಸಾಧನೆ ಪರಿಪೂರ್ಣ ಆಗಿ ಅದೊಂದು ಸ್ಟ್ಯಾಂಡರ್ಡ್ ಆಗಿ ನಿಂತಾಗ, ಅದೊಂದು ಸ್ಥಿತಿಯನ್ನು ಕಂಡುಕೊಂಡಾಗ ಜೊತೆಗಿದ್ದವರೆಲ್ಲರೂ ಹುಚ್ಚರಾಗ್ತಾರೆ. ಎಲ್ಲರಿಗೂ ಒಂದು ರೀತಿಯ ಮಾನಸಿಕ ಸಮಸ್ಯೆ ಉಂಟಾಗ್ತದೆ. ಇವನು ಹೇಗಪ್ಪ ಈ ಸ್ಥಿತಿಗೆ ಹೋಗಿ ಮುಟ್ಟಿದ ಅಂತೇಳಿ, ಇವನು ಹೇಗೆ ತಲುಪಿದ ಅಂತೇಳಿ, ಇವ ಯಾವ ದಾರಿಯಲ್ಲಿ ಹೋಗಿ ಕ್ರಾಸ್ ಮಾಡಿದ, ಎಲ್ಲ ವಿಚಾರಗಳು ಬರ್ತದಾಗ. ಆಗ ಆ ಸಾಧನೆಯನ್ನು ಮಾಡಿ ಮೇಲೆ ಹತ್ತಿದ್ದಾನೆ, ಬೆತ್ತರದಲ್ಲಿ ನಿಂತಿದ್ದಾನೆ ಅಂತ ಇಟ್ಟುಕೋ ಒಬ್ಬ. ಆಗ ಅವರ ಸಾಧನೆಯನ್ನು ಯಾರು ನೋಡೋದಿಲ್ಲ, ಅವ ಹೋದ ದಾರಿಯನ್ನು ನೋಡೋದಿಲ್ಲ, ಅವ ಎಷ್ಟು ಕಷ್ಟ ಬಂದ ಅಂತ ನೋಡೋದಿಲ್ಲ. ಆಗ ಅವನ ಹಿಂದಿನ ಎಲ್ಲ ವಿಚಾರಗಳನ್ನು ಯಾವ್ಯಾವ ರೀತಿಯಲ್ಲಿ ಮಾತಾಡಿ ಶುರು ಮಾಡ್ತಾರೆ ಅಲ್ವಾ? ಇದು ಸತ್ಯಸ್ಥಿತಿ. ಮನುಷ್ಯ ಏನೂ ಮಾತಾಡಿದ್ರು, ಏನೂ ಹೇಳಿದ್ರು ಅದು ನಮಗೆ ಅಂಟಿಕೊಳ್ಬಾರ್ದು. ಅದು ನಮಗೆ ಅಂಟಿಕೊಳ್ತದೆ ಅಂತ ಹೇಳಿದರೆ ನಾವು ಅವರಾಗಿ ಆಗಿಬಿಟ್ಟಿವಿ ಅಷ್ಟೇ. ಎಲ್ಲ ಡಿಸ್ಟೆನ್ಸ್ ಮೇಂಟೆನೆನ್ಸ್ ಮಾಡಬೇಕು. ಡಿಸ್ಟೆನ್ಸ್ ಮೇಂಟೆನೆನ್ಸ್ ಮಾಡಿ ಅಂತರವನ್ನು ಕಾಪಾಡಿ. ಅಂತರವನ್ನು ಕಾಪಾಡಿದಷ್ಟು ಪ್ರೀತಿ ಬಾಂಧವ್ಯ ಚೆನ್ನಾಗಿರ್ತದೆ. ಅಂಟಿಕೊಳ್ಳಿಕ್ಕೆ ಹೋಗಬೇಡಿ. ಅಂಟಿಕೊಳ್ಳಿಕ್ಕೆ ಹೋದ ಕೂಡಲೇ ಎಲ್ಲವೂ ಒಂದೊಂದು ರೀತಿಯಾಗಿ ಚದರಿ ಹೋಗ್ತದೆ. ಇಷ್ಟೇ ಹೇಳೋದು ನಾನು. ಯಾರಾದರೂ ಸರಿ, ಅರ್ಥ ಆಯ್ತಾ? ಈಗ ಸೂರ್ಯನಿಂದ ಇಷ್ಟು ದೂರ ಇರುವ ಕಾರಣ ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತೇವೆ. ಸೂರ್ಯನ ಹತ್ರ ಹೋದಾಗೆ ಸೂರ್ಯನೇ ಬೇಡಪ್ಪ ಅಂತ ಆಗಿಬಿಡ್ತದೆ, ಈ ಬೆಳಕ್ಕೆ ಬೇಡ ಅಂತೇಳಿ. ಅಲ್ವಾ? ಸತ್ಯ ಅಲ್ವಾ? ಈ ಭೂಮಿಯಲ್ಲೇ ಇಷ್ಟು ದೂರದಲ್ಲೇ ಸೂರ್ಯನ ಕಿರಣ ಶಾಖ ತಡ್ಕೊಳ್ಳಿಕ್ಕಾಗದೆ AC ಹಾಕಿ ಮನೆಗೆ ಮೇಲೆ ನೀರು ಹಾಕು, ತಂಪು ಮಾಡು ಎಲ್ಲ ಹೇಳ್ತೇವೆ ಅಲ್ವಾ? ಇನ್ನು ಅದರ ಹತ್ರ ಹೋಗಿ ಮುಟ್ಟಿದರೆ ಏನಾಗ್ಬೋದು? ಅದರೊಟ್ಟಿಗೆ ಸೇರೋದು ಅಷ್ಟೇ, ಮುಗೀತಲ್ಲೇ, ಎಂಥದಿಲ್ಲ ಅಲ್ಲಿ. ಅಲ್ವಾ? ಈ ಸತ್ಯವನ್ನು ತಿಳಿದರೆ ಸಾಕು, ಬೇರೆ ಅಂತ ಹೇಳಲಿಕ್ಕಿಲ್ಲ. ಎಲ್ಲರಿಗೂ ಶುಭವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.